ಇನ್ನು ಬೆಂಗಳೂರಿನಲ್ಲಿ ಜಿಬಿ ಅಧಿಕಾರಿಗಳ ಮಲತಾಯಿ ಧೋರಣೆ. ನಗರದಲ್ಲಿ ಸ್ಟಿಕ್ಕರ್ ಕಾರ್ಯಾಚರಣೆ ನಡೀತಾ ಇದೆ. ಅನಾಥವಾಗಿ ಬಿದ್ದಿರುವಂತಹ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿ ನೋಟಿಸ್ ಕೊಡ್ತಾ ಇದ್ದಾರೆ. ಆದರೆ ಕಚೇರಿ ಬಳಿ ಅದೆಲ್ಲ ಮಾಯ. ಜಿಬಿಎ ಮುಖ್ಯ ಕಚೇರಿಯ ಆವರಣದಲ್ಲೇ ಅನ್ಯ ರಾಜ್ಯದ ಕಾರುಗಳಿವೆ. ಸುಮಾರು ದಿನದಿಂದ ಧೂಳು ಹಿಡಿದು ನಿಂತಿವೆ ಆ ಕಾರುಗಳು. ನಿಯಮ ಉಲ್ಲಂಘನೆ ಆಗಿದೆ ಕಂಡರೂ ಕೂಡ ಅಧಿಕಾರಿಗಳು ಮೌನಕ್ಕೆ ಜಾರಿದ್ದಾರೆ. ನಗರದಲ್ಲಿ ಧೂಳು ಹಿಡಿದಂತ ವಾಹನಗಳಿಗೆ ನೋಟಿಸ್ ಅಂಟಿಸ್ತಾ ಇದ್ದಾರೆ. ಮೊದಲು ಅವರು ಕಚೇರಿ ಬಳಿಯ ಕಾರ್ಯಾಚರಣೆ ಮಾಡಲಿ ಅಂತ ಜನ ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ನಟರಾಜ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನ ರಸ್ತೆಗಳಲ್ಲಿ ನಿಂತಿರ್ತಕ್ಕಂತಹ ಅನಾಥ ವಾಹನಗಳನ್ನು ತೆರವು ಮಾಡಬೇಕು ಅಂತ ಜಿಬಿಎ ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿದೆ. ಆದೇಶದ ಜೊತೆಗೆ ಸುಮಾರು ದಿನಗಳಿಂದ ನಿಂತಿರ್ತಕ್ಕಂತಹ ವಾಹನಗಳ ಮೇಲೆ ಒಂದು ಸ್ಟಿಕ್ಕರನ್ನು ಅಂಟಿಸಲಾಗುತ್ತೆ. ಸ್ಟಿಕ್ಕರನ್ನು ಅಂಟಿಸಿದ ನಂತರ 7 ದಿನಗಳ ಒಳಗೆ ಸ್ಟಿಕ್ಕರಲ್ಲಿ ತೆಗೆದುಕೊಂಡು ಹೋಗಲಿಲ್ಲ ಅವರು ಮಾಲೀಕರು ಅಂದರೆ ಆ ವಾಹನವನ್ನು ತೆರವು ಮಾಡಬೇಕು, ಇಲ್ಲಾಂತಂದರೆ ಟೋಯಿಂಗ್ ಮಾಡಿಕೊಂಡು ಜಿಬಿಎ ಅಧಿಕಾರಿಗಳೇ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಮತ್ತು ಆದೇಶ ಪ್ರತಿಯಲ್ಲೂ ಅದೇ ಥರ ಇದೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಜಿಬಿಎ ಮುಖ್ಯ ಕಚೇರಿಯಲ್ಲಿದ್ದೀನಿ. ಇಲ್ಲಿಯೇ ಅನಾಥವಾಗಿ ಸಾಕಷ್ಟು ವಾಹನಗಳು ನಿಂತಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ನೋಡ್ಬೋದು ಎಷ್ಟರ ಮಟ್ಟಿಗೆ ಅಂದರೆ ಜಿಬಿಎ ಮುಖ್ಯ ಆವರಣದಲ್ಲೇ ಪಂಚರ್ ಆಗಿ ಸುಮಾರು ವರ್ಷಗಳಿಂದ ಇಲ್ಲಿ ನಿಂತಿರ್ತಕ್ಕಂತಹ ವಾಹನ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಅಧಿಕಾರಿಗಳಾಗಿರ್ಬೋದು, ಸಚಿವರು ಆಗಿರ್ಬೋದು, ಈ ಬೆಂಗಳೂರಿನ ಬೇರೆ ಏರಿಯಾಗಳಿಗೆ ಗಲ್ಲಿಗಳಿಗೆ ಹೋಗಿ ಸ್ಟಿಕ್ಕರನ್ನು ಅಂಟಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ತಮ್ಮ ಕಚೇರಿಯಲ್ಲೇ ಈ ರೀತಿಯಾದಂತಹ ವಾಹನಗಳು ನಿಂತಿರೋದು ಅವರಿಗೆ ಕಣ್ಣಿಗೆ ಕಾಣ್ತಿಲ್ವ ಅನ್ನೋ ಪ್ರಶ್ನೆಗಳು ಇದೀಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ಸುಮಾರು ವರ್ಷಗಳಿಂದ ನಿಂತಿರೋ ಥರಾನೇ ನಮಗೆ ಕಂಡು ಬರ್ತಾ ಇದೆ. ಎಷ್ಟರ ಧೂಳು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಟೈರ್ಗಳು ಎಲ್ಲವೂ ಕೂಡ ಇಲ್ಲಿ ಪಂಚರ್ ಆಗಿದೆ. ಬರೀ ಒಂದೇ ವಾಹನ ಮಾತ್ರವಲ್ಲದೆ ಸಾಕಷ್ಟು ವಾಹನಗಳು ಇಲ್ಲಿ ನಿಂತಿವೆ. ಮತ್ತು ನೋಡ್ಬೋದು ಇಲ್ಲಿ ಇದು ಕರ್ನಾಟಕದ ವಾಹನ ಅಂತೂ ಅಲ್ವೇ ಅಲ್ಲ, ಗುಜರಾತ್ನ ವಾಹನ ಇಲ್ಲಿ ಬೆಂಗಳೂರಿನ ಜಿಬಿಎ ಮುಖ್ಯ ಕಚೇರಿಯಲ್ಲಿ ಪಾರ್ಕ್ ಮಾಡಿ ಹೋಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಆ ಕಡೆಗೂ ಇಲ್ಲಿ ನೋಡ್ಬೋದು ಇಲ್ಲೊಂದು ವಾಹನ ನಿಂತಿದೆ. ಸೊ ಅಲ್ಲಿ ಕೂಡ ಒಂದು ಕಾರ್ ನಮಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಒಂದು ಖಾಸಗಿ ಜನರ ವಾಹನಗಳು ಇಲ್ಲಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ರೀತಿಯಾದಂತಹ ಇಲ್ಲಿ ಜಿಬಿಎ ಅಧಿಕಾರಿಗಳ ಜಿಬಿಎ ಸಿಬ್ಬಂದಿಗಳ ಕಾರ್ಗಳು ಯಾವುದೂ ಕೂಡ ಇಲ್ಲಿ ಅಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೋಡ್ಬೋದು ಇಲ್ಲಿ ಒಂದು ವಾಹನ ನಮಗೆ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಇದು ಕೂಡ ಪಂಚರ್ ಆಗಿ ನಿಂತಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಟಿಕ್ಕರ್ ಅಂಟಿಸುವಂತಹ ಕಾರ್ಯ ಇಲ್ಲಿ ನಡೆದಿಲ್ಲ. ಸೊ ಇಷ್ಟೆಲ್ಲ ಆದರೂ ಕೂಡ ಜಿಬಿಎ ಅಧಿಕಾರಿಗಳು ಬೇರೆ ಕಡೆ ಹೋಗಿ ಸ್ಟಿಕ್ಕರನ್ನು ಅಂಟಿಸ್ತಿದ್ದಾರೆ, ತೆರವು ಮಾಡ್ತಾ ಇದ್ದಾರೆ. ಆದರೆ ಮುಖ್ಯ ಕಚೇರಿಯಲ್ಲಿ ಈ ರೀತಿ ವಾಹನ ನಿಂತ್ಕೊಂಡ್ರೆ ಇದಕ್ಕೆ ಯಾರು ಹೊಣೆ, ಇದಕ್ಕೆ ಯಾರು ಸ್ಟಿಕ್ಕರ್ ಅಂಟಿಸ್ತಾರೆ, ಇದನ್ನು ತೆರವು ಮಾಡೋದು ಯಾವಾಗ? ನಮಗೆ ಸರಾಗವಾಗಿ ನಾವು ಜಿಬಿಎ ಆಫೀಸ್ಗೆ ಕೆಲಸಕ್ಕೆ ಬಂದಿರ್ತೀವಿ, ಅದು ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಇಲ್ಲಿ ಒಂದು ತೊಂದರೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರ ಮಾತಾಗಿದೆ. ಸೊ ಆದಷ್ಟು ಬೇಗ ಇಲ್ಲಿ ಇರ್ತಕ್ಕಂತಹ ವಾಹನಗಳಿಗೂ ಸ್ಟಿಕ್ಕರ್ ಅಂಟಿಸಿ ಅವುಗಳಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟು ತೆರವು ಮಾಡಬೇಕು ಅನ್ನೋದು ಜನರ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ನಟರಾಜ್, TV9 ಬೆಂಗಳೂರು.